ಬರೀ ಸದ್ಯಕ್ಕೆ ವೆಲ್ಡಿಂಗು ಈ ಥರ ಆಗ್ಯದ ನೋಡ್ರಿ ಬೋರಿಂದ. ಇಲ್ಲಿ ಆಗ್ಯದ. ಅವತ್ತು ಕಿತ್ತ ಹೊತ್ನಾಗ ಇಲ್ಲಿಗೆ ಕಟ್ಟಾಗಿತ್ತು. ಇಲ್ಲಿ ಪೂರ ಕಟ್ಟಾಗಿ ಇಲ್ಲೇ ಪೂರ ಸಟ್ಟೆ ಕರೆಯೋಕ್ಕಾಗಿತ್ತು. ಇಲ್ಲಿಗೆ ಕಟ್ಟಾದ್ರನ್ನ ಇದು ಕಾಲರ್. ಇದು ಈ ಕಾಲರ್ಲೇದಿ ಇದರಲ್ಲೇದಿ ಇದನ್ನು ನಾವು ಸಪ್ರೇಟ್ ಮಾಡಿದ್ವಿ ಬೇಕಂತಲೇ ಕಾಡ್ತದ. ಆ ಸೈಡ್ನ ತಿರ್ಗೋಲ್ದು. ಅದ್ರ ಸಲುವಾಗಿ ಇದಕ್ಕೆ ಒಂದಿಟ್ಟು ಯೂರಿಯಾ ಮತ್ತು ಯಾವುದೋ ನಿರ್ಮ ಪೌಡ್ರ್ ಬರ್ತಲ್ಲ, ಸಾಬೂನು ಪೌಡ್ರು, ಅದೆಲ್ಲಟ್ಟು ಮಿಕ್ಸ್ ಮಾಡಿ ಈ ಓಲ್ನಾಗೆಲ್ಲ ಎಲ್ಲರ ಹಾಕಿಸಿ ಕೆಳಗೆ ಸುತ್ತ ಈ ಪೈಪಿನ ಸುತ್ತ ಹಾಕ್ಬೇಕಂತ ಹಾಕಿಸಿ ಸದ್ಯಕ್ಕೆ ಮನೆಗೆ ಹೋಗಿಸಿ ಟ್ರ್ಯಾಕ್ಟ್ರ್ ಬತ್ತಿಗೇಸಿ ಒಂದಿಟ್ಟು ವೈರ ತನ್ನಿ. ವೈರ್ ಸದ್ಯಕ್ಕೆ ಈಗ ಅದನ್ನು ಇಲ್ಲೇ ಕೆಳಗೆ ಅಂದ್ರೆ ಇಲ್ಲೇ ಒಳಗೆ ಕೆಳಗೆ ಲೈಟ್ನ ಕಂಬ ಅದ, ಅಲ್ಲಿ ತನಕ ಹೋಗಿಸಿ ಅಂದ್ರೆ ಇಲ್ಲೇ ಇದೆ ಅಲ್ಲಿಗೆ ಮುಡಿಸ್ಬೇಕು. ಬರೀ ಸದ್ಯಕ್ಕೆ ಫಸ್ಟು ಲೈಟ್ ವೈರ ಅರ್ಧ ಸುತ್ತಿಗೇಸಿ ಓದು ಈ ಕಡೆ ಹೇಳ್ಕೊಂಡು ಬರೋಣ. ಎಲ್ತೇನ ತಲ್ತೇನ ತೋರಿಸ್ತೀನಿ ನೋಡಕತ್ರಿ. ಬರೀ ಸದ್ಯಾಗ ಇಲ್ಲೇ ಬೋರಲ್ಲ ಇದೆ ವಾಂಕಿ ಕಿತ್ತಿದ್ದು. ಇಲ್ಲೇ ಅದ ಸ್ಟಾರ್ಟ್ರ್ ಬಾಕ್ಸ್. ಈ ಸ್ಟಾರ್ಟ್ರ್ ಬಾಕ್ಸ್ ತನ್ನ ಬಂದ್ರೆ ಸಾಕು. ಬರ್ರಿ ಹಿಂಗೆ ದಾರಿ ಇಲ್ಲೇ ಅದ. ದಾರಿ ಏನಕ್ಕೆ ಇಲ್ಲೇ ಅದ ನೋಡ್ರಿ ಬೋರ್. ಅಂದ್ರೆ ಸ್ಟಾರ್ಟ್ರ್ ಬಾಕ್ಸ್ ಇಲ್ಲೇ ಅದ. ಲೈಟ್ನ ಕಂಬ ಇಲ್ಲಿ ಒಳಗದ, ಅಂದ್ರೆ ಈ ಕಂಟಿ ಒಳಗೆ ಕಟ್ಟ್ಯದ. ಇಲ್ಲಿ ಕಾಣ್ತಾವಲ್ಲ ಲೈನ್ಗಳು, ವೈರ್ಗಳು, ಇವೇ ನಮ್ಮ ಬೋರ್ ಲೈನ್ಗಳು. ಬರೀ ಲೈಟ್ನ ಕಂಬ ತೋರಿಸ್ತೀನಿ. ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಲೈಟ್ನ ಕಂಬ ಅದ. ಇಲ್ಲೇ ಇದೆ ಸೀದಾ ಹಿಂಗೆಲ್ಲ ಒಳಗೆ ಗಂಟೆಗೆ ಬಂದಿಸಿ ಈ ಸ್ಟಾರ್ಟರ್ ಡಬ್ಬಿಗೆ ತಂದು ಕಟ್ಟಬೇಕು ವೈರ. ಅಂದ್ರೆ ಸ್ವಲ್ಪ ಒಳಗೆ ಹಿಂದೆ ಸ್ವಲ್ಪ ಕಮ್ಮಿ ಇದ್ದರೂ ನಡೀತದೆ. ವೆಲ್ಡಿಂಗ್ ಮಾಡೋ ಬಿಲ್ಡಿನೂ ವೈರ್ ಇರ್ತದೆ. ಅವ್ರು ವೈರ್ ಅದು ಅಡ್ಜಸ್ಟ್ ಮಾಡ್ಕೊಂಡಿಸಿ ಹಂಗಾರೆ ನಮ್ಮ ಕೆಲಸ ಮಾಡಿ ಮುಗಿಸ್ತಾರೆ ನೋಡಿರಿ. ಇದೇ ಕಂಬದೇ ಒಂದೇ ಲೈನ್, ಒಂದೇ ಬೋರಿಗೆ ಹೋಗ್ಯದ. ನಮ್ಮ ಬೋರಿಗೆ ಎಷ್ಟು ಹೋಗ್ಯದ ಲೈನ್ ಇದ್ವಿ. ಮೊದಲೆಲ್ಲ ನ್ಯೂಟ್ರಲ್ನು ಹಾಕಿದ್ವಿ ನಾವು, ನಡಬರ್ಕ ತೆಗೆದಿದ್ವಿ. ಬರೀ ಸದ್ಯಕ್ಕೆ ಈ ವೈರ್ ಆದ್ರೆ ಇದು ವೈರ ಬಿಚ್ಚಿಗೇಸಿ ಇದಕ್ಕೊಂದಿಟ್ಟು ಎಕ್ಸ್ಟ್ರಾ ಬಿಟ್ಟಿಗೆ ಸುತ್ತಿಗೇಸಿ ಹಿಂಗೆ ಹೆಂಗೆ ಹೇಳ್ಕೊಂಡ್ಗೇಸಿ ಹೊಯ್ಯಮೀಗ. ಸದ್ಯಕ್ಕೆ ಅಂದ್ರೆ ಲೈಟ್ನ ವೈರ ಇಲ್ಲಿಗೆ ಬಂದು ಇಲ್ಲಿ ತನಕ ನಿಂತದ. ಒಳಗೆಲ್ಲ ಕಂಟಿಗೆಲ್ಲ ತೊಗೊಂಬನ್ನಿ ಕಾಣುತ್ತಲ್ಲ. ಆ ಕಡೆ ಲೈಟ್ ಕಂಬದ್ದು ಸ್ವಲ್ಪ ಹೆಚ್ಚಿಗೆ ಬಟ್ಟಿಗೇಸಿ ಇಲ್ಲಿ ತಂದು ಇಲ್ಲಿ ಕಾಣುತ್ತಲ್ಲ, ಇಲ್ಲೇ ಇದೆ. ಇಲ್ಲಿ ತನಕ ಹೋಗ್ಬೇಕು ಒಳಗೆ. ಸ್ವಲ್ಪ ವೈರ ಕಂಬಿದ್ದಂಗೆ ಕಾಣುತ್ತೆ. ಬರೀ ಮತ್ತು ಏನು ಮಾಡೋದಾಗಲ್ಲ. ಮತ್ತು ಮನೆ ಕಡೆ ಹೋಗ್ಬೇಕು. ಸ್ವಲ್ಪ ವೈರ ಅದಲ್ಲ ಇಷ್ಟೇ ಸಾಲ್ದಂತ ಮಾಡಿಗೇಸಿ ತರಕ್ಕೆ ಹೋಗಲಿಲ್ಲ ನಾನು. ಬರೀ ಮನೆ ಕಡೆ ಹೋಗಿಸಿ ಇನ್ನೊಂದು ಸ್ವಲ್ಪ ತಂದೇಸಿ ಅದಕ್ಕೆ ಜಾಯಿಂಟ್ ಮಾಡಿಬಿಟ್ರೆ ಆಯಿತು. ಇಲ್ಲಿ ಕಾಣುತ್ತಲ್ಲ ಕಂಬಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚಿಗೆ ಬೇಕಂತಲೇ ಬಿಟ್ಟಿನಿ ಇಲ್ಲಿ. ಯಾಕಂದ್ರೆ ಇಲ್ಲೇ ಇದೆ. ನೆಕ್ಸ್ಟ್ ಡೇ ನೋಡಿದ್ರಿ ಬೋರು ಸುಟ್ಟಿತ್ತು ಇಲ್ಲ ಏನಾಗಿತ್ತು ಅಂತ ಗೊತ್ತಿಲ್ಲ. ಬೋರ್ ಕಿತ್ತಕ್ಕೆ ಬಂದು ಎಸಿ ಕಿತ್ತದಾಗ್ಲಾರ್ದ ಮುರಿದಟ್ಟಿಗೆಸಿ ಪಾಸ್ ಮಾಡಿ ಹೋಗಿದ್ರು. ಅದನ್ನು ರೆಡಿ ಮಾಡಿಸಿದ್ದಾಯ್ತು. ಅಂದ್ರೆ ರೆಡಿನಕ್ಕೇನೋ ಬೋರು ಕಿತ್ತಿಗೇಸಿ ಮತ್ತೇನು ಒಳಗೆ ಇಳಿಸಿಲ್ಲ, ಏನು ಚೆಕ್ಕದು ಮಾಡಿಗೇಸಿ ಅವತ್ತು ಮುರಿದು ಹೋಗಿದ್ರಲ್ಲ ಅದಕ್ಕೆ ನಾವು ವಂಕಿಗೆ ವೆಲ್ಡಿಂಗ್ ಅದು ಮಾಡಿಸ್ಬೇಕಂತ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಾಗ. ಆ ವೆಲ್ಡಿಂಗ್ ಅದೆಲ್ಲ ಮಾಡಿಸಿ ಈಗ ರೆಡಿ ಮಾಡಿದ್ದಾಯಿತು. ಆ ಬೋರ್ನ ಗಾಡಿ ಬಂದೇಸಿ ಅದು ಕಿತ್ತಿಗೇಸಿ ಚೆಕ್ ಮಾಡಿ ಸುಟ್ಟೋದೋ ಇಲ್ಲ ಅಂತ ಗೊತ್ತಾಗೇಸಿ ಆಮೇಲೆ ಇಳಿಸ್ಬೇಕು. ಸದ್ಯಕ್ಕೀಗ ಎದಕ್ಕೆ ನಿಂದಿರ್ತೀವಪ್ಪ ಕೆಲಸ ಅಂತಂದ್ರೆ ತೋರಿಸ್ನೀಗ ನೀವೇ ನೋಡ್ರಿ. ಇಲ್ಲೇ ಅದಲ್ಲ ಬೋರ್ ಬೆಳ್ಳಕ್ಕೆ ಕಾಣುತ್ತಲ್ಲ, ಅದೇ ಬೋರು. ಆವತ್ತು ಬಂದೇಸಿ ಮುರಿದಿದ್ರು. ಮತ್ತು ಆ ಗಾಡಿ ಹೋಗೋಣ ವೆಲ್ಡಿಂಗ್ದವ್ರು ಕರೆಸಿ ಅದೆಲ್ಲ ರೆಡಿ ಮಾಡೋಕೆ ಪೂರ ಒಂದು ದಿನ ತೊಗೊಂತು. ಅವ್ರ ಕೆಲಸ ಯಾವುದೂ ಆಗಲಿಲ್ಲ. ಅದೊಂದು ರೆಡಿ ಆಯಿತು. ರೆಡಿ ಆದಗಳೇ ಅಂದ್ರೆ ಬೋರ್ ಏನು ಮತ್ತೆ ಮ್ಯಾಕೆ ಎತ್ತಿ ಕಿತ್ತದಾಗಿಲ್ಲ. ಎದಕ್ಕಪ್ಪ ಅಂದ್ರೆ ಮಳೆ ಬರಕತ್ತದ ನಮ್ಮಲ್ಲಿ. ಸಾಯಂಗೆ ಮಳೆ ಬರಕತ್ತ. ನಿನ್ನೆಗೆ 3 ದಿನ ಆಯಿತು. ಅಂದ್ರೆ ಕಂಟಿನ್ಯೂಸ್ ಆಗಿ ಬೋರ್ ಕಿತ್ತೀವಲ್ಲ, ಅದು ಬೋರ್ ರೆಡಿ ಮಾಡಿಸಿದ ಕರೆಂಟ್ ಅದು ಹೋಗೋದು ಬರೋದು ಮಾಡೋದ್ರಿಂದ ಅದು ವೆಲ್ಡಿಂಗ್ ಅದೆಲ್ಲ ಮಾಡಿಸೋದೆಲ್ಲ ತೋರಿಸ್ದಾಗಲಿಲ್ಲ. ಯಾಕಂದ್ರೆ ಮಾಡೋದಾಗಿತ್ತು, ಮಳೆದ ಬರ್ತಿತ್ತು. ಮಳೆಗೆ ಅದೆಲ್ಲ ರೆಡಿ ಮಾಡಿದ್ವಿ. ಬೋರ್ ರೆಡಿ ಆಗೋಣ
ಮಳೆ ಬಂತು. ಬೋರ್ ಹೊಡಿಯೋಣ ಮಳೆ ಬಂದದ್ದು ನಿನ್ನೆ ಮೊನ್ನೆ ಇವತ್ತು ನಿನ್ನೆಗೆ 3 ದಿನ ಆಯಿತು ಮಳೆ ಬರಕತ್ತು ಕಂಟಿನ್ಯೂ ಆಗಿ. ಈಗಲೂ ಯಾವ ಥರ ಕಾಣುತ್ತೆ ನೋಡ್ರಿ, ಮೋಡ ಎಲ್ಲ ಫುಲ್ಲು ಮಾಡನೇ ಕಾಣುತ್ತೆ. ಇನ್ನಾದ್ರೆ ಹೇಳೋಕ್ಕಾಗಲ್ಲ, ಬಂದರೂ ಇವತ್ತೂ ಬರ್ತದೆ ಮಳೆ ನೋಡ್ರಿ. ಲಾಟ ಯಾವ ಥರ ಆಗಿದೆ ಈಗ ಸದ್ಯಕ್ಕೆ. ಈಗ ಸ್ವಲ್ಪ ಮಳೆಗಾಲ ಅಂತ ವೆದರ್ ನಮ್ಮಲ್ಲಿ ಗೊತ್ತಾಗತ್ತೆ. ಇದಕ್ಕಿಂತ ಮೊದಲೆಲ್ಲ ಬೇಸಿಗೆ ಇದ್ದಂಗಿತ್ತು, ಎಲ್ಲ ಬೆಳಗ್ಗೆನೇ ಮಕ್ಕಳು ಬಿಸಿಲು ಇರ್ತಿತ್ತು. ಈಗ ಸ್ವಲ್ಪ ಎಲ್ಲ ಮಬ್ಬು ಇರೋದ್ರಿಂದ ಈಗ ಸ್ವಲ್ಪ ಮಳೆಗಾಲ ಅಂತ ಕಣ್ಣಾಗ್ತದೆ. ಬರೀ ಸದ್ಯಕ್ಕೆ ವೆಲ್ಡಿಂಗು ಈ ಥರ ಆಗ್ಯದ ನೋಡ್ರಿ ಬೋರಿಂದ. ಇಲ್ಲಿ ಆಗ್ಯದ. ಅವತ್ತು ಕಿತ್ತ ಹೊತ್ನಾಗ ಇಲ್ಲಿಗೆ ಕಟ್ಟಾಗಿತ್ತು. ಇಲ್ಲಿ ಪೂರ ಕಟ್ಟಾಗಿ ಇಲ್ಲೇ ಪೂರ ಸಟ್ಟೆ ಕರೆಯೋಕ್ಕಾಗಿತ್ತು. ಇಲ್ಲಿಗೆ ಕಟ್ಟಾದ್ರೆ ಇದು ಕಾಲರ್. ಈ ಕಾಲರ್ಲೇದಿ ಇದನ್ನು ನಾವು ಸಪ್ರೇಟ್ ಮಾಡಿದ್ವಿ, ಬೇಕಂತಲೇ ಸಪ್ರೇಟ್ ಮಾಡಿ ಇವೆರಡು ಕ್ಲ್ಯಾಂಪ್ನ ಫುಲ್ ಟೈಟ್ ಮಾಡಿ ಇಟ್ಟಿದ್ವಿ. ಆಮೇಲೆ ವೆಲ್ಡಿಂಗ್ ದೊರ್ಕೊಂಡು ಬೇಯಿಸಿ ಇದೆಲ್ಲ ವೆಲ್ಡಿಂಗ್ ಮಾಡ್ಯಾರ. ಮತ್ತು ಇದ್ರ ಒಳಗೆ ಇದಕ್ಕಲ್ಲ, ಇದು ಫಸ್ಟ್ ಇದೆಲ್ಲ ಹೊರಗೆ ತುಂಬ್ಕೊಂಡು ಮತ್ತು ಒಳಗೆ ಈ ಪೈಪಿಗೆ ಮತ್ತು ಈಗ ಕಾಲರ್ ಎರಡಕ್ಕೆ ವೆಲ್ಡಿಂಗ್ ಮಾಡ್ಯದ. ಅದಾಗಣ ಮತ್ತು ಮ್ಯಾಗ ವಂಕಿ ಇಟ್ಟಿಗೆಸಿ ಇದನ್ನು ವೆಲ್ಡಿಂಗ್ ಮಾಡ್ಯದ. ಅಕಸ್ಮಾತ್ ಇದು ಮಾಡಿಸ್ಲಿಲ್ಲ ಅಂದ್ರೆ ಈ ಪೈಪ್ ವೇಸ್ಟ್ ಆಗ್ತಿತ್ತು, ಈ ಕಾಲರ್ ವೇಸ್ಟ್ ಆಗ್ತಿತ್ತು, ಇದೊಂದು ವಂಕಿ ವೇಸ್ಟ್ ಆಗ್ತಿತ್ತು, ಪೂರ ಈ ಸಟ್ಟೆಲ್ಲ ವೇಸ್ಟ್ ಆಗ್ತಿತ್ತು. ಅಕಸ್ಮಾತ್ ಇದು ವೆಲ್ಡಿಂಗ್ ಇಲ್ಲಿಗೆ ಬಂದು ಮಾಡಲಿಲ್ಲ ಅಂದ್ರೆ ಮಾಡಿಸಲಿಲ್ಲ ಅಂತಂದ್ರೆ ಈ ಪೈಪೇನು ಇಲ್ಲಿ ತನಕ ಕಟ್ ಮಾಡಿಗೇಸಿ ಥ್ರೆಡ್ ಹಾಕಿಸಿ ಯೂಸ್ ಮಾಡಬೇಕಿತ್ತು. ಮತ್ತು ಇದನ್ನು ಬಿಚ್ಕೊಂಡೇಸಿ ಶಾಪುರ ತನಕ ಹೋಗಿಸಿ ಅಲ್ಲಿ ಒಂದು ದಿನ ವೇಸ್ಟ್ ಆಗಿಸಿ ಮತ್ತು ಅದನ್ನು ಇಲ್ಲಿ ತಂದುಗೇಸಿ ಮತ್ತು ಪೈಪ್ ತರತನ ಬೋರ್ ಕೆಳಗೆ ಇಳಿಸೋದು ನಿಂದಿಸ್ಬೇಕಿತ್ತು. ಅದರಿಂದನೇ ವೆಲ್ಡಿಂಗ್ ಮಾಡಿಸಿದ್ವಿ. ಮತ್ತು ಇದು ಕಿತ್ತಕ್ಕೂ ಯೂಸ್ ಆಯಿತು, ಮತ್ತು ಪೈಪ್ನ ಮತ್ತು ಲೈಫ್ ಬಿತ್ತು. ಎಷ್ಟು ದಿನ ಬರ್ತಾ ಅಷ್ಟು ದಿನ ಮತ್ತು ಯೂಸ್ ಮಾಡ್ಬೋದು. ಈಗ ಅದ್ರ ಸಲಗೆ ವೆಲ್ಡಿಂಗ್ ಅದೆಲ್ಲ ಮಾಡಿಸಿ ಇದೆಲ್ಲ ರೆಡಿ ಮಾಡಿಗೇಸಿ ಈಗ ಬೋರ್ ಏನೋ ಒಳಗೆ ಸ್ಟಕ್ ಆಗ್ಯದ, ತಿರುಗವಲ್ದು ಆ ಸೈಡು ಈ ಸೈಡ್ ಅಂತ ಅನ್ನಕತ್ತಾರ. ಇಷ್ಟೇ ಅಳ್ಳಾಡ್ತು ನೋಡ್ರಿ, ಇಷ್ಟೇ ಅಳ್ಳಾಡ್ತದ, ಆ ಸೈಡ್ನ ತಿರುಗವಲ್ದು. ಅದ್ರ ಸಲಗೆ ಇದಕ್ಕೆ ಒಂದಿಟ್ಟು ಯೂರಿಯಾ ಮತ್ತು ಯಾವುದೋ ನಿರ್ಮ ಪೌಡ್ರ್ ಬರ್ತಲ್ಲ, ಸಾಬೂನು ಪೌಡ್ರು, ಅದೆಲ್ಲಟ್ಟು ಮಿಕ್ಸ್ ಮಾಡಿ ಈ ಓಲ್ನಾಗೆಲ್ಲ ಎಲ್ಲರ ಹಾಕಿಸಿ ಕೆಳಗೆ ಸುತ್ತ ಈ ಪೈಪಿನ ಸುತ್ತ ಹಾಕ್ಬೇಕಂತ ಹಾಕಿಸಿ ಒಂದಿನ ಬಿಡ್ತಲ್ಲ, ಆವಾಗ ಅದೆಲ್ಲ ಲೂಸ್ ಆಗ್ತಂತ. ಒಳಗೆ ಫುಲ್ ಟೈಟ್ ಇರೋದಿರ್ತವಲ್ಲ, ಹಳ್ಳು ಮಣ್ಣು ಅದೆಲ್ಲ ಕುಂತಿಸಿ ಟೈಟ್ ಆಗಿರುತ್ತೆ. ಪೌಡ್ರು ಅದೆಲ್ಲಟ್ಟು ಯೂರಿಯಾ ಗೊಬ್ಬರ ಅದೆಲ್ಲ ಹಾಕಿದ್ವಿ ಅಂದ್ರೆ ಅದೇನಾಗ್ತದೆ ಗೊತ್ತಿಲ್ಲ, ಲೂಸ್ ಆದಾಗ ಆರಾಮ ಈಸಿ ಬರ್ತಂತಂದ್ರೆ ನೋಡು. ನೀವು ಸದ್ಯಕ್ಕೆ ಅದ್ರದ್ದೇನು ಬೋರಿಂದೇನೀಗ ನೀಟಿಲ್ಲ ಸದ್ಯಕ್ಕೆ. ಎದಕ್ಕಂದ್ರೆ ಮಳೆ ಬರಕತ್ತ ಬೇಕಾದಂಗೆ ಮಾಡರ್ನ್ ಆಗ್ಯದ. ಈಗ ಸದ್ಯಕ್ಕೆ ಹಸಿನೂ ಆಗ್ಯದ, ಯಾವ ಕೆಲಸ ನಡೆಯವಲ್ಲು. ಗಳೆ ಟ್ರ್ಯಾಕ್ಟ್ರಲ್ಲಿ ಹೊಡ್ಯೋಕೆ ನಡೆಯವಲ್ದು, ಎತ್ತುಗಳು ಹೊಡ್ಯೋಕೆ ನಡೆಯವಲ್ದು. ಯಾಕಂದ್ರೆ ಆ ಥರ ಹಸಿ ಆಗ್ಯದ. ಅದರಿಂದನೇ ಈಗ ಯಾವುದು ಬೋರಿಂದೇನು ಅಂಥ ಬರೀ ಕೆಲಸ ತಲೆ ಕೆಡ್ಸೋದಿಲ್ಲ, ಯಾಕಂದರೆ ಮಳೆ ಬರಕತ್ತಲ್ಲ ಈಗ. ಅದಕ್ಕೆ ಬರೀ ಸದ್ಯಕ್ಕೆ ಬೇರೆ ಕೆಲಸ ಇರ್ತವೆ ತೋರಿಸ್ತೀನಿ. ಮತ್ತು ಇನ್ನಾದ್ರೆ ಒಂದು ಎಣ್ಣೆನೂ ಹೊಡೆದಿಲ್ಲ ಹತ್ತಿಗಳಿಗೆ ಕಾಣತಲ್ಲಿಂದ ಈ ಸೈಡೆಲ್ಲಟ್ಟು. ಇನ್ನಾದರೂ ಈ ವರ್ಷ ಒಂದೂ ಎಣ್ಣೆ ಹೊಡೆದಿಲ್ಲ. ಇಷ್ಟೇ ಹೋದ ವರ್ಷ ಇಷ್ಟೊತ್ತಿಗೆ 3 ಇಲ್ಲ 4ನೇ ಎಣ್ಣೆ ರೆಡಿ ಮಾಡ್ತಿದ್ವಿ. ಈ ಸರಿ ಅದಕ್ಕೆ ಹೊಡೆದಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಾಗೆಲ್ಲ ತೋರಿಸ್ತೀನಿ. ಬೆಳೆ ಯಾವ ಥರ ಆಗ್ಯಾವ, ಎಣ್ಣೆ ತಂದೀವಿ ಹೊಡಿಬೇಕಂತ, ನಾಳೆ ನಾಡ್ದು ಹೊಡಿಬೇಕು ಮಳೆ ನಿಂದ್ರಣ. ಯಾವ್ದು ತಂದೀವಿ ಮತ್ತು ಯಾವ್ದು ಸಲ ಹೊಡಿಯಕತ್ತೀವಿ ಅಂತ ತೋರಿಸ್ತೀನಿ, ನೋಡಕತ್ತೀರಿ.